ಕಣ್ಣೀರನ್ನ ನಾವು ಒರೆಸ್ಬೇಕಾಗಿದೆ. ಆದ್ರಿಂದ ನೀವು ಒಳ್ಳೆ ತೀರ್ಮಾನ ತಗೋಬೇಕಾಗ್ತದೆ. ನೀವು ಒಬ್ಬೊಬ್ರು ಪದ್ಮನಾಭ ರೆಡ್ಡಿ ಆಗ್ಬೇಕಾಗ್ತದೆ. ನೀವು ಒಬ್ಬೊಬ್ರು ಪದ್ಮನಾಭ ರೆಡ್ಡಿ ಆಗಿ ಪದ್ಮನಾಭ ರೆಡ್ಡಿ ಆದಾಗ ಮಾತ್ರ ನನ್ನ ಗೆಲುವು ಅತಿ ಹೆಚ್ಚಿನ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನೀವೆಲ್ಲ ಇನ್ನು ಕೇವಲ 4-5 ದಿವಸ ಇದೆ. ನೀವೆಲ್ಲ ಪ್ರತಿ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಕೊಡೋ ಮುಖಾಂತರ ಸ್ಲಿಪ್ ಕೊಡೋ ಮುಖಾಂತರ ದಯವಿಟ್ಟು ನಮ್ಮ ಊರಿನ ಮಗ ಪದ್ಮನಾಭ ರೆಡ್ಡಿಗೆ ವೋಟ್ ಹಾಕಿ ಎಲ್ಲೋ ಇನ್ನೊಂದು ವೋಟ್ ಹಾಕಿದ್ರೆ ಈ 5 ವರ್ಷದಿಂದ ಜನ ನರಳಿದ್ರಲ್ಲ ಅದೇ ರೀತಿಯಾಗಿ ನರಳಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಕೆಲಸ ಮಾಡುವಂತ ಪದ್ಮನಾಭ ರೆಡ್ಡಿಗೆ ಬಿಜೆಪಿ ಪಕ್ಷದ ಕಮಲದ ಗುರುತಿಗೆ ವೋಟ್ ಹಾಕಬೇಕು ಅಂತ ನೀವೆಲ್ಲ ಅದೇ ಕೇಳಬೇಕಾಗ್ತದೆ. ಇನ್ನೊಂದು ಹೇಳ್ತೀನಿ, ಎಷ್ಟೋ ಒಳ್ಳೆ ಕಾರ್ಯಕ್ರಮಗಳು ಬಿಜೆಪಿ ಪಕ್ಷ ಈ ರಾಜ್ಯಕ್ಕೆ 5 ವರ್ಷಗಳಿಂದ ಕೊಟ್ಟಿದೆ. ಈಗ ಮುಂದೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ₹1 1 ಕೆಜಿ ಅಕ್ಕಿ, ಪ್ರತಿ ಬಡ ಕುಟುಂಬಕ್ಕೆ 25 ಕೆಜಿ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ. ಪ್ರಣಾಳಿಕೆ ಅಂದ್ರೆ ಚುನಾವಣೆ ಮುಂಚೆ ಎಲ್ಲಾ ರಾಜಕೀಯ ಪಕ್ಷಗಳು ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂದ್ಬಿಟ್ಟು ಜನರಿಗೆ ಹೇಳ್ತಾರೆ. ಅದನ್ನ ಪ್ರತಿಯೊಬ್ಬರು ಅದನ್ನ ಮಾಡಲೇಬೇಕಾಗ್ತದೆ. ಇವತ್ತು ಒಂದು ಬಡ ಕುಟುಂಬಕ್ಕೆ ₹25 25 ಕೆಜಿ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಹೊರಟಿದೆ. ಅದೇ ರೀತಿಯಾಗಿ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಶ್ರೀಮಂತರ ಮಕ್ಕಳು ಮಾತ್ರ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ. ಅದೇ ರೀತಿ